ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜುಕೇಟೆಡ್ ನಾನು ಹರೇ ಕೃಷ್ಣ. ಎಲ್ರಿಗೂ ಇವತ್ತು ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಕ್ಲಾಸ್ 8ನ ಮ್ಯಾಥಮೆಟಿಕ್ಸ್ ಲೀನಿಯರ್ ಈಕ್ವೇಷನ್ಸ್ ಇನ್ ಒನ್ ವೇರಿಯಬಲ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಚಾಪ್ಟ್ರು ತುಂಬ ಈಸಿ ಇದೆ, ಚಿಕ್ಕ ಚಾಪ್ಟ್ರು, ಬೇಗ ಮುಗಿಸ್ಬಿಡೋಣ. ಫಸ್ಟ್ ನಾವು ಬೇಸಿಕ್ಕಿಂದ ಬಂದ್ಬಿಡೋಣ. ಈಗ ನೀವು ವೇರಿಯಬಲ್ ಕಾನ್ಸ್ಟೆಂಟ್ ಅಂತ ಕೇಳಿರ್ತೀರ. ಈಗ ನೀವು ವೇರಿಯಬಲ್ ಅಂದರೆ ನೀವು ಎಕ್ಸ್ ವೈ ಝೆಡ್ ಎಲ್ಲ ತೊಗೊಂಡ್ರೆ ಇದು ವೇರಿಯಬಲ್ ಅಂದರೆ ಇದಕ್ಕೆ ಡಿಫ್ರೆಂಟ್ ವ್ಯಾಲ್ಯೂಸ್ ಇರುತ್ತೆ, ನಿಮ್ಗೆ ಗೊತ್ತಿರಲ್ಲ. ಸೊ ಇದಕ್ಕೆ ಅನ್ನೋನ್ ಇದಕ್ಕೆ ಕ್ವಾಂಟಿಟೀಸ್ಗೆ ಏನಂತ ಕರಿತೀವಿ, ವೇರಿಯಬಲ್ಸ್ ಅಂತ ಕರಿತೀವಿ. ಈಗ ನಾವು ನಂಬರ್ಸ್ ತೊಗೊಂಡ್ರೆ ಈ ಫಿಕ್ಸ್ಡ್ ನಂಬರ್ಸ್ 7 ಇಲ್ಲ ಪೈ ತೊಗೊಂಡ್ರೆ ಇದಕ್ಕೆಲ್ಲ ಕಾನ್ಸ್ಟೆಂಟ್ ಅಂತೀವಿ. ಯಾಕಂದರೆ 7 ಅಂದರೆ 7 ನಮಗೆ ಫಿಕ್ಸ್ ವ್ಯಾಲ್ಯೂ ಗೊತ್ತದು 7 ಅಂತ. ಪೈ ಅಂದರೆ 3.14 ಅಲ್ಲ 22/7 ಯಾವ್ದು ಒಟ್ಟು ಅದು ಒಂದು ಫಿಕ್ಸ್ ವ್ಯಾಲ್ಯೂ ಇದೆ. ಸೊ ಕಾನ್ಸ್ಟೆಂಟ್ ಅಂತೀವಿ. ಇದೆಲ್ಲ ನೀವು ಲೋವರ್ ಕ್ಲಾಸಸ್ಸಲ್ಲಿ ಕಲ್ತಿರ್ತೀರ. ಈಗ ನೆಕ್ಸ್ಟ್ ಮುಂದೆ ಬರೋಣ. ಎಕ್ಸ್ಪ್ರೆಷನ್ಸ್ ಅಂದರೆ ಏನು? ಇದರಲ್ಲಿ ಏನೇನು ನಿಮಗೆ ಕಾಂಬಿನೇಷನಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಆಗಿರುತ್ತೋ ಅದಕ್ಕೆ ಎಕ್ಸ್ಪ್ರೆಷನ್ಸ್ ಕರೀತಾರೆ. ಈಗ ಎಕ್ಸ್ಪ್ರೆಷನ್ಸ್ ಅಂದರೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ. ಈಗ XYZ ಪ್ಲಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಲ್ಲ 5x ಇಲ್ಲ 2x - 3. ಸೊ ಇದು ಈಕ್ವಲ್ ಅಲ್ಲ. ಸೊ ಈ ಥರ ಏನೇ ಇದ್ದರೂ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಎಕ್ಸ್ಪ್ರೆಷನ್ಸ್ ಗೊತ್ತಾಯ್ತಲ್ಲ. ಈಗ ಏನೇ ಕಾನ್ಸ್ಟೆಂಟು ಮತ್ತು ವೇರಿಯೇಬಲ್ಸ್ ಸೇರಿಕೊಂಡು ನೀವು ಏನೇ ಕ್ಯಾಲ್ಕುಲೇಷನ್ ಮಾಡಿದ್ರು ಎಕ್ಸ್ಪ್ರೆಷನ್ಸ್ ಕರಿತೀವಿ. ನೆಕ್ಸ್ಟು ಈಕ್ವೇಷನ್ಸ್ ನೋಡೋಣ ಬನ್ನಿ. ಈಕ್ವೇಷನ್ಸ್ ಅಂದರೆ ಏನು? ಇದೇ ಎಕ್ಸ್ಪ್ರೆಷನಲ್ಲಿ ನಿಮಗೆ ಈ ಎಕ್ಸ್ಪ್ರೆಷನ್ದು ಈ ಎಕ್ಸ್ಪ್ರೆಷನ್ಗೆ ಈಕ್ವೇಟ್ ಮಾಡಿದ್ರೆ ಅದು ಈಕ್ವೇಷನ್ ಆಗುತ್ತೆ. ಸೊ ಈಕ್ವೇಷನ್ಸಲ್ಲಿ ನಿಮ್ಗೆ ಏನಿರುತ್ತೆ, ಈಕ್ವಲ್ಸು ಸೈನ್ ಇರುತ್ತೆ. ಮೇಯ್ನ್ ನೆನ್ಪಿಟ್ಕೊಳ್ಳಿ. ಈ ಎಕ್ಸಾಂಪಲ್ ತೊಗೊಂಡ್ರೆ 5x = 25 ನೋಡಿ. ಇಲ್ಲಿ ಈಕ್ವಲ್ಸ್ ಇಲ್ಲ ಸೈನ್, ನಿಮಗೆ ಪ್ಲಸ್ ಇದೆ ಮೈನಸ್ ಇದೆ, ಇದು ಮಲ್ಟಿಪ್ಲಿಕೇಶನ್ ಸೈನ್ ಇದೆ. ಸೊ ಇಲ್ಲಿ ಬರೀ ಕ್ಯಾಲ್ಕುಲೇಷನು. ಸೊ ಎಕ್ಸ್ಪ್ರೆಷನ್ ಅಷ್ಟೇ, ಇದು ಒಂದು ಲೈನ್ ಇದ್ದಂಗೆ. ಇದು ಬಂದ್ಬಿಟ್ಟು ಪೂರಾ ಸೆಂಟೆನ್ಸ್ ಇದ್ದಂಗೆ. ನಿಮಗೆ ಕಂಪ್ಲೀಟ್ ಸ್ಟೋರಿ ಇರುತ್ತೆ. ಇಲ್ಲಿ 5x = 25 ಅಂದರೆ ನಿಮಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ 5 ಅಂತ ಗೊತ್ತಾಗುತ್ತೆ. ಯಾಕಂದರೆ 5 × 5 ಆದರೆ 25 ಆಗುತ್ತಲ್ಲ. ಸೊ ಈಕ್ವೇಷನ್ಸಲ್ಲಿ ನಿಮಗೆ ಈಕ್ವಲ್ ಸೈನ್ ಇರುತ್ತೆ. ಇನ್ನೊಂದು ತೊಗೊಳಗೋದ್ರೆ 2x - 3 = 9. ಸೊ 2x - 3 = 9 ಅಂದರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ. ಇದು ನೀವು ಹೆಂಗೆ ಸಾಲ್ವ್ ಮಾಡ್ಕೋಬೋದು? -3ನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ +3 ಆಗುತ್ತೆ. 2x = 12 ಆಗುತ್ತೆ. 9 + 3. ಅವಾಗ x = 2 ಮಲ್ಟಿಪ್ಲಿಕೇಶನ್ ಇದೆ, ಆ ಕಡೆ ಹೋದರೆ ಡಿವೈಡ್ ಆಗುತ್ತೆ. ಸೊ 12/2 ಏನಾಗುತ್ತೆ? 6 ಆಗುತ್ತೆ. ಎಕ್ಸ್ ವ್ಯಾಲ್ಯೂ 6. ಈ ಥರ. ಸೊ ಈಕ್ವೇಷನ್ ಮೂಲಕ ನೀವು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೋದು. ಸೊ ಅದಕ್ಕೆ ಈಕ್ವೇಷನ್ಸ್ ನಿಮಗೆ ಕಂಪ್ಲೀಟ್ ಡಿಫೈನ್ ಆಗಿರುತ್ತೆ. ನೆಕ್ಸ್ಟ್ ಈಕ್ವೇಷನ್ ಗೊತ್ತಾಯಿತು. ಈಗ ಚಾಪ್ಟರ್ ನೇಮ್ ಲೀನಿಯರ್ ಈಕ್ವೇಷನ್. ಲೀನಿಯರ್ ಈಕ್ವೇಷನ್ ಅಂದರೆ ಏನು? ಲೀನಿಯರ್ ಈಕ್ವೇಷನ್ ಅಂದರೆ ನಿಮಗೆ ಪವರ್ ಬಂದ್ಬಿಟ್ಟು 1 ಇರುತ್ತೆ. ಸೊ ಪವರ್ ಅಂದರೆ ಏನು ಈಗ ಗೊತ್ತಲ್ವ? ಈಗ 3² ಅಂದರೆ ಇದು ಪವರ್ ಇರುತ್ತೆ, ಪವರ್ ಬಂದ್ಬಿಟ್ಟು 2. ಅದೇ ಥರ ನಿಮಗೆ ಯಾವುದೇ ವೇರಿಯಬಲ್ ಆಗಲಿ ಕಾನ್ಸ್ಟೆಂಟ್ ಆಗಲಿ ನಿಮಗೆ ಪವರ್ ಬಂದ್ಬಿಟ್ಟು 1 ಇರುತ್ತೆ. ಎಕ್ಸಾಂಪಲ್ ನೋಡಿದ್ರಲ್ಲ, ಇಲ್ಲೆಲ್ಲ ನಿಮಗೆ ಪವರ್ 1 ಇದೆ, ಇಲ್ಲೆಲ್ಲ ಪವರ್ 1 ಇದೆ. ಸೊ ಪವರ್ 1ಗೆ ನೀವು ಎಕ್ಸಾಂಪಲ್ ಇನ್ನೊಂದು ಯಾವ್ದಾರ ಎಕ್ಸಾಂಪಲ್ ಬರೀಬೋದು. 2y + 5/2 = 37/2. ಸೊ ಈಕ್ವೇಷನ್ ಅಲ್ವಾ ಇದು? ಈಕ್ವಲ್ಸ್ ಇದೆ, ಎಲ್ಲ ವೇರಿಯಬಲ್ಸ್ ಇದೆ ಮತ್ತು ಕಾನ್ಸ್ಟೆಂಟ್ಸ್ ಇದೆ. ಸೊ ನೋಡಿ ಪವರ್ ಎಲ್ಲ 1, ಏನು ಪವರ್ ಇಲ್ಲ. ಸೊ ಇದು ಲೀನಿಯರ್ ಈಕ್ವೇಷನ್ ಆಗುತ್ತೆ ಇದು. ಸೊ ಈಗ ಇನ್ನೊಂದು ಬರಿತೀನಿ. 3x² - 2 = y ಅಂತ ಬರಿತೀನಿ. ಸೊ ಇದೇನಾಯಿತು? 3x² ಇದೆ, ಪವರ್ 2 ಆಯಿತು. ಸೊ ಅವಾಗ ಇದೇನಾಗುತ್ತೆ? ನಾನ್ ಲೀನಿಯರ್ ಈಕ್ವೇಷನ್ ಆಗುತ್ತೆ. ಗೊತ್ತಾಯ್ತಲ್ವಾ? ಲೀನಿಯರ್ ಈಕ್ವೇಷನ್ಗೂ ಮತ್ತು ನಾನ್ ಲೀನಿಯರ್ ಈಕ್ವೇಷನ್ಗೂ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ಸೊ ಲೀನಿಯರ್ ಈಕ್ವೇಷನ್ ಏನಕ್ಕೆ ಕರಿತೀವಿ ಅಂದರೆ ಮೇಯ್ನು ಆ ಈಕ್ವೇಷನ್ಗೆ ಪವರ್ ನಿಮಗೆ ಮ್ಯಾಕ್ಸಿಮಮ್ 1 ಇರುತ್ತೆ ಅಷ್ಟೇ. ಅಂದರೆ 1 ಸ್ಟಾರ್ಟಿಂಗ್, ಬಟ್ ನಿಮಗೆ 2, 3 ಎಲ್ಲ ಬಂದರೆ ಲೀನಿಯರ್ ಈಕ್ವೇಷನ್ ಆಗಲ್ಲ. ಫಸ್ಟ್ ಕಾನ್ಸೆಪ್ಟ್ ಬರೋಣ ಬನ್ನಿ. ಸಾಲ್ವಿಂಗ್ ಈಕ್ವೇಷನ್ಸ್ ಹ್ಯಾವಿಂಗ್ ವೇರಿಯಬಲ್ಸ್ ಆನ್ ಬೋತ್ ಸೈಡ್ಸ್. ಫಸ್ಟ್ ಕಾನ್ಸೆಪ್ಟು ಸಾಲ್ವಿಂಗ್ ಈಕ್ವೇಷನ್ಸ್ ಹ್ಯಾವಿಂಗ್ ವೇರಿಯಬಲ್ಸ್ ಆನ್ ಬೋತ್ ಸೈಡ್ಸ್. ಸೊ ಎಕ್ಸಾಂಪಲ್ಸ್ ನಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ಒಂದು ತೊಗೊಂಡಿದ್ದೀನಿ, ಅದನ್ನೇ ಮಾಡೋಣ ಬನ್ನಿ. ಈಗ ಒಂದು 2x - 3 = x + 2. ಇದನ್ನು ನೀವು ಸಾಲ್ವ್ ಮಾಡಬೇಕು. ಅಂದರೆ ಎಕ್ಸ್ ವ್ಯಾಲ್ಯೂ ನೀವು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡ್ತೀರಾ ನೋಡಿ. ನಿಮಗೆ ವೇರಿಯಬಲ್ಸ್ ಸೇಮ್ ಟರ್ಮ್ನ ನೀವು ಒಂದು ಸೈಡ್ ತೊಗೋಬೇಕು, ಇನ್ನು ಮಿಕ್ಕಿದ ಕಾನ್ಸ್ಟೆಂಟ್ಸಲ್ಲ ಇನ್ನೊಂದು ಸೈಡ್ ತೊಗೋಬೇಕು. ಈಗ 2x ಇದೆ ಇಲ್ಲಿ, ಹಾಗೆ ಇಟ್ಕೊಳ್ಳಿ. ಇಲ್ಲಿ x ಇದೆ, ಈ ಎಕ್ಸು ಈ ಕಡೆ ಬೇಕು ನಮ್ಗೆ, ಯಾಕಂದ್ರೆ 2x ಇಲ್ಲೇ ಇದೆ. ಎಕ್ಸ್ ಟರ್ಮ್ಸ್ ಎಲ್ಲ ಒಂದು ಕಡೆ ಬರಬೇಕು ನಮಗೆ. ಸೊ ಇಲ್ಲಿ +x ಅಲ್ವಾ, ಇದು ಏನಿಲ್ಲ ಅಂದರೆ ಪ್ಲಸ್ ಅಂತ. ಸೊ +x ಲೆಫ್ಟ್ ಹ್ಯಾಂಡ್ ಸೈಡ್ ಬಂದರೆ -x ಆಗುತ್ತೆ. 2x - x = 2 ಇಲ್ಲಿದೆ.
ಈ -3 ಆ ಕಡೆ ಹೋದರೆ +3 ಆಗುತ್ತೆ. ಸೊ ಏನಾಯ್ತು ಇವಾಗ 2x - x 2xಲ್ಲಿ 1x ತೆಗೆದ್ರೆ x ಆಗುತ್ತೆ. 2 + 3 5 x = 5 ಅಂತ ನಮಗೆ ಆನ್ಸರ್ ಸಿಗುತ್ತೆ. ಸೊ ಗೊತ್ತಾಯ್ತಲ್ಲ. ಈಗ ಒಂದು ಎಕ್ಸಸೈಸ್ ಸಮ್ ಮಾಡೋಣ ಬನ್ನಿ. ಹಂಗೆ ಎಕ್ಸಸೈಸ್ 2.1 ಒಂದು ಸಮ್ ಮಾಡ್ತೀನಿ, ಅಲ್ಲಿ ಅರ್ಥ ಆಗುತ್ತೆ ನಿಮಗೆ. 5x + 9 = 5 + 3x. ಏನು ಇವಾಗ ಈಗ ಎಕ್ಸ್ನ ಸಾಲ್ವ್ ಮಾಡ್ಬೇಕು. ನೀವು ಏನು ಮಾಡ್ತೀರಾ, ಎಕ್ಸ್ ಟರ್ಮ್ಸ್ ಎಲ್ಲ ಒಂದು ಕಡೆ ತೊಗೊತೀರಾ, ಇನ್ನು ಮಿಕ್ಕಿದ್ದೆಲ್ಲ ಆ ಕಡೆ ಹಾಕ್ತೀರಾ. 5x ಹಾಗೇ ಇರಲಿ, ಇಲ್ಲಿ ಎಕ್ಸ್ ಟರ್ಮ್ಸ್ ಇಲ್ಲಿದೆ ನೋಡಿ 3x ಈ ಸೈಡ್ ತೊಗೋಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ -3x ಆಗುತ್ತೆ. = 5 ಇಲ್ಲೇ ಇರಲಿ, ಈ +9 ಆ ಕಡೆ ತೊಗೊತೀರಾ -9 ಆಗುತ್ತೆ. ಸೊ 5x - 3x ಎಷ್ಟು? 2x. 5 - 9 ಎಷ್ಟಾಗುತ್ತೆ? -4 ಆಗುತ್ತೆ. = -4. x ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, 2 × x ಆ ಕಡೆ ಹೋದರೆ ಡಿನಾಮಿನೇಟರ್ ಡಿವೈಡ್ ಹೋಗುತ್ತೆ. -4/2 -2 ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು -2. ಇದು ನಿಮ್ಗೆ ಈ ಥರನೂ ಹೇಳ್ಕೊಡ್ತಾರೆ. 5x + 9 = 5 + 3x ಇದೆಯಲ್ಲ, ಇಲ್ಲಿ ನಿಮಗೆ ಏನಂತ ಹಾಕ್ತಾರೆ, ಸಪ್ರಾಕ್ಟ್ 3x ಆನ್ ಬೋತ್ ಸೈಡ್ಸ್ ಅಂತ ಹಾಕ್ತಾರೆ. ಅವಾಗ ಏನಾಗುತ್ತೆ, 5x + 9 - 3x = 5 + 3x - 3x ಆಗುತ್ತೆ. ಸೊ ಇದು ಹೋಗುತ್ತೆ. 5x - x 2x ಆಗುತ್ತೆ. = 5x + 2x + 9 = 5 ಆಗುತ್ತೆ. ಆಮೇಲೆ ಸಪ್ರಾಕ್ಟ್ 9 ಆನ್ ಬೋತ್ ಸೈಡ್ಸ್ ಅಂತ ಹಾಕ್ತಾರೆ. 2x + 9 - 9 = 5 - 9. ಸೊ 9 ಹೋಗುತ್ತೆ. 2x = -4, ಸೇಮ್ x = -2 ಬರುತ್ತೆ. ಸೊ ಸೇಮು, ಬಟ್ ನಿಮಗೆ ಹೇಳ್ಕೊಡೋ ರೀತಿ ಮಾಡೋ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಸೇಮ್ ಎರಡು ನಾವು ಸೇಮ್ ಮಾಡೋದು, ಬಟ್ ನೋಡಿ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಂಡು ಮಾಡಿದ್ರೆ ಇಷ್ಟು ಬೇಗ ಸಿಗುತ್ತೆ. ಇದಾದರೆ -9 ಆನ್ ಬೋತ್ ಸೈಡ್ಸ್ -3x ಆನ್ ಬೋತ್ ಸೈಡ್ಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಸಮ್ ಮಾಡಿಬಿಟ್ರೆ ನಿಮಗೆ ಸಾಲ್ವಿಂಗ್ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಸಮ್ ಮಾಡಿಬಿಡೋಣ, ಅವಾಗ ನಿಮ್ಗೆ ಪಕ್ಕ ಗೊತ್ತಾಗುತ್ತೆ. 2y + 5/3 = 26/3 - y. ಸೊ ಕಾಣಿಸ್ತಿದೆಯಲ್ಲ, ಇದೇ ಸಾಲ್ವ್ ಮಾಡ್ಬೋದು. ಫ್ರ್ಯಾಕ್ಷನಲ್ಲೆಲ್ಲ ಬಂದ್ಬಿಟ್ಟಿದೆ. ಡಿನಾಮಿನೇಟರ್ ನೋಡ್ಕೊಳ್ಳಿ, 3 ಸೇಮ್ ಇದೆ. ಸೊ 3ನ ನಾವು ತೆಗೆದಾಕಬೇಕು. ಇದು ನಾವು ಇದೇ ಇಲ್ಲ ಅಂದರೆ ಬರೀ ನಾವು ನಾರ್ಮಲ್ ಹೋಲ್ ನಂಬರ್ಸ್ ಇದ್ದರೆ ಆರಾಮಾಗಿ ಸಾಲ್ವ್ ಮಾಡ್ಬೋದಲ್ವಾ. ಇದನ್ನು ತೆಗಿಬೇಕು. ಅವಾಗ ಏನು ಮಾಡ್ತೀರಾ, ಮಲ್ಟಿಪ್ಲೈ 3 ಆನ್ ಬೋತ್ ಸೈಡ್ಸ್. ಅವಾಗ ಏನಾಗುತ್ತೆ, 2yಗೆ 3 ಮಲ್ಟಿಪ್ಲೈ ಆಗುತ್ತೆ. 3 × 2y + 5/3 × 3 = 26/3 × 3 - 3 × y ಆಗುತ್ತೆ. ಸೊ ಎಲ್ಲ ಟೈಮ್ಸ್ಗೂ 3 ಮಲ್ಟಿಪ್ಲೈ ಆಗಿದೆ. ಈಗ 3 × 2y ಏನಾಗುತ್ತೆ, 3 × 2 = 6y ಆಗುತ್ತೆ. ಪ್ಲಸ್ 3 ಕ್ಯಾನ್ಸಲ್ ಆಗುತ್ತಲ್ವಾ, ಅವಾಗ 5 ಉಳ್ಕೊಳುತ್ತೆ. ನೆಕ್ಸ್ಟ್ ಮತ್ತೆ 3 ಕ್ಯಾನ್ಸಲ್ ಆಗುತ್ತೆ. 26 - 3 × y 3y ಆಗುತ್ತೆ. ಈಗ ಮಾಮೂಲಿ ನಮಗೆ ಹೋಲ್ ನಂಬರ್ ಈಕ್ವೇಷನ್ ಬಂತು. 3yನ ಆ ಕಡೆ ತೊಗೊಳ್ಳಿ. 6y - 3y 26 ಹಾಗೆ ಇಟ್ಕೊಳ್ಳಿ. ಈ 5ನ ಆ ಕಡೆ ತೊಗೊಳ್ಳಿ, -5. 6y - 3y ಬಂದ್ಬಿಟ್ಟು 3y. 26 - y ಬಂದ್ಬಿಟ್ಟು 21. y ಬಂದ್ಬಿಟ್ಟು ಏನಾಗುತ್ತೆ, 7 ಆಗುತ್ತೆ. ನೆಕ್ಸ್ಟ್ ಗೊತ್ತಾಯ್ತಲ್ಲ. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅನಿಸುತ್ತೆ ಸಾಲ್ವ್ ಮಾಡೋದು. ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ಒಂದು ಬರೋಣ. ರೆಡ್ಯೂಸಿಂಗ್ ಈಕ್ವೇಷನ್ಸ್ ಟು ಸಿಂಪ್ಲರ್ ಫಾರ್ಮ್. ಸೊ ಇದೇನಾದರೆ ಸೇಮ್ ಆ್ಯಸ್ ಮೇಲೆ ಏನು ಮಾಡೋದು ಅದೇ, ಬಟ್ ಇಲ್ಲಿ ನಿಮಗೆ ಈಕ್ವೇಷನ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಅದನ್ನು ಸ್ವಲ್ಪ ಸಿಂಪ್ಲರ್ ಸೇಮ್ ಎಕ್ಸಿಗೆ ಸಾಲ್ವ್ ಮಾಡಬೇಕು, ಇಲ್ಲ ಸಿಂಪ್ಲರ್ ಮಾಡಬೇಕು. ಸೊ ಒಂದು ಸಮ್ ಮಾಡೋಣ ಬನ್ನಿ. ಎಕ್ಸಾಂಪಲ್ ಸಮ್ ಒಂದು ಮಾಡ್ಬಿಡ್ತೀನಿ. 6x + 1/3 + 1 = x - 3/6. ನೋಡಿ ಈ ಥರ ಇದೆ, ಈ ಥರ ಬರುತ್ತೆ ಸಮ. ಇದನ್ನು ಸಿಂಪ್ಲರಿಗೆ ನೀವು ಕನ್ವರ್ಟ್ ಮಾಡಬೇಕು. ಈಗ 6 ಮತ್ತು 3 ಎರಡು ಸೇಮ್ ನಂಬರಿಂದ ಹೋಗುತ್ತಲ್ವಾ. ಸೊ ಎರಡು ಬಂದ್ಬಿಟ್ಟು ಮಲ್ಟಿಪಲ್ ಆಫ್ 3ನೇ ಅಲ್ವಾ. ಸೊ ನೀವು ಇಲ್ಲಿ 6 ತೆಗಿಬೋದು, ಇಲ್ಲಿ 3ನೂ ತೆಗಿಬೋದು. ಸೊ ಏನು ಮಾಡಬೇಕು, ಮಲ್ಟಿಪ್ಲೈ ಬೈ 6 ಮಾಡಬೇಕು. ಯಾಕಂದರೆ ಮಲ್ಟಿಪ್ಲೈ ಬೈ 6 ಮಾಡಿದ್ರೆ ಆನ್ ಬೋತ್ ಸೈಡ್ಸ್ ಅವಾಗೇನಾಗುತ್ತೆ,
6x+1/3 ಫುಲ್ಗೆ 6 ಮಲ್ಟಿಪ್ಲೈ ಆಗಿದೆ, ಪ್ಲಸ್ 1 × 6, ಇದಕ್ಕೂ 1 6 ಮಲ್ಟಿಪ್ಲೈ ಆಗಿದೆ, ಇಸ್ ಈಕ್ವಲ್ ಟು x - 3/6 × 6. ಸೊ ಎಲ್ಲದಕ್ಕೂ 6 ಮಲ್ಟಿಪ್ಲೈ ಆಗಿದೆ. ಏನು ಮಾಡ್ತೀರಾ ಈಗ? ಇದು ಹೆಂಗೆ ಕ್ಯಾನ್ಸಲ್ ಆಗುತ್ತೆ? 3 1s 3 2s, ಅವಾಗ 2 × 6x+1 + 6 ಇಸ್ ಈಕ್ವಲ್ ಟು 6 6 ಕ್ಯಾನ್ಸಲ್ ಆಗುತ್ತೆ, x - 3 ಮಾತ್ರ ಉಳ್ಕೊಳುತ್ತೆ. ಇದು ಮತ್ತು ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ ನೀವು. 6 2s 12, 12x ಪ್ಲಸ್ 2 1s 2, 2 ಪ್ಲಸ್ 6 ಇಸ್ ಈಕ್ವಲ್ ಟು x - 3 ಆಗುತ್ತೆ. ಎಕ್ಸ್ನ ಒಂದು ಕಡೆ ತೊಗೊಳ್ಳಿ, ನಂಬರ್ಸ್ನೆಲ್ಲ ಆ ಕಡೆ ತೊಗೊಳ್ಳಿ. 12x ಹಾಗೆ ಇಟ್ಕೊಳ್ಳಿ, ಈ ಎಕ್ಸ್ನ ಈ ಕಡೆ ತೊಗೊಂಡ್ರೆ +x ಇದ್ದಿದ್ದು -x ಆಗುತ್ತೆ, -3 ಆಗೇ ಇರ್ತಿಲ್ಲಿ, +6 +2 ಆ ಕಡೆ ಹೋಗಿ -6 -2 ಆಗುತ್ತೆ. ಸೊ ಅವಾಗ 12x - x ಏನಾಗುತ್ತೆ? 11x ಆಗುತ್ತೆ. ಸೊ ಸೇಮ್ ಸೈನ್ ಇದೆ, ಆ್ಯಡ್ ಮಾಡ್ತೀರಾ, ಸೈನು ಮೈನಸ್ಸೇ ಬರುತ್ತೆ, -6 3 9 11. ಸೊ -11 -6 -2 -3 -11 ಅಲ್ವಾ? ಸೊ x ಬಂದ್ಬಿಟ್ಟು ಏನಾಗುತ್ತೆ? -11/11 ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು x ಇಸ್ ಈಕ್ವಲ್ ಟು -1 ಆಗುತ್ತೆ. ಸೊ ಈಗ ನೀವು ಕಾಂಪ್ಲೆಕ್ಸ್ ಈಕ್ವೇಷನ್ನ ಈಗ ಸಿಂಪ್ಲರ್ ಮಾಡಿಕೊಂಡು ಎಕ್ಸ್ನ ಸಾಲ್ವ್ ಮಾಡ್ತೀರಾ. ಸೊ ಇನ್ನೊಂದು ಸಮ ಮಾಡೋಣ, ನಿಮಗೆ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಸಮ್ಮು x - 5 ಇದು ಈಸಿ ಇದೆ ನೋಡಿ, /3 ಇಸ್ ಈಕ್ವಲ್ ಟು x - 3/5. ಇದೇನು ಮಾಡ್ತೀರಾ? ನಿಮ್ಗೆ ಇದಕ್ಕೊಂದು ಮೆಥಡ್ ಇದೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 5 ಇಲ್ಲೇನಿದೆ? ಡಿನಾಮಿನೇಟ್ರಲ್ಲಿದೆ. ಸೊ ಆ ಕಡೆ ಹೋದರೆ ನ್ಯೂಮರೇಟ್ರಿಗೆ ಹೋಗುತ್ತೆ. ಇದು ಅಷ್ಟೇ, 3 ಡಿನಾಮಿನೇಟ್ರಲ್ಲಿದೆ, ಇದು ಆ ಸೈಡ್ ಹೋದರೆ ನ್ಯೂಮರೇಟ್ರಿಗೆ ಹೋಗುತ್ತೆ. x - 5 ಈ ಕಡೆ ಇರೋ ಡಿನಾಮಿನೇಟರ್ 5 ಆ ಕಡೆ ಬಂದಾಗ ನ್ಯೂಮರೇಟ್ರಿಗೆ ಬರುತ್ತೆ, ಮಲ್ಟಿಪ್ಲೈಡ್ ವಿತ್ 5 ಆಗುತ್ತೆ, ಇಸ್ ಈಕ್ವಲ್ ಟು x - 3 ಈ ಕಡೆ ಇರೋ ಡಿನಾಮಿನೇಟ್ರಲ್ಲಿರೋ 3 ಆ ಕಡೆ ಹೋದಾಗ ನ್ಯೂಮರೇಟ್ರಿಗೆ ಹೋಗಿ ಮಲ್ಟಿಪ್ಲೈ ಆಗುತ್ತೆ 3. ಸೊ ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ, ಮಲ್ಟಿಪ್ಲೈ ಮಾಡಿಕೊಂಡು 5x - 5 5s 25, 3x 3 3s 9 ಹೀಗಾಗುತ್ತೆ. ನೆಕ್ಸ್ಟ್ x ಟರ್ಮ್ಸ್ ಒಂದು ಕಡೆ ತೊಗೊಳ್ಳಿ, 5x - 3x -9 ಈಗ ಹಾಕೇ ಇರುತ್ತೆ, ಈ ಕಡೆ -25 ಇರೋದು ಆ ಕಡೆ ಹೋಗಿ +25 ಆಗುತ್ತೆ. ಸೊ 2x 25 - 9 ಎಷ್ಟು? 16, x ಬಂದ್ಬಿಟ್ಟು 8 ಆಗುತ್ತೆ. ಸೊ ಈ ಥರ. ಸೊ ಲಾಸ್ಟ್ ಒಂದು ಸಮ್ ಮಾಡ್ಬಿಡ್ತೀನಿ, ನಿಮಗೆ ಇನ್ನೊಂದು ಕನ್ಫರ್ಮೇಷನ್ ಕ್ಲಿಯರ್ ಆಗುತ್ತೆ ಈ ಟಾಪಿಕ್ಕು. ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ ಸಮ್. 0.25 × 4f, ಇಲ್ಲಿ ವೇರಿಯೇಬಲ್ f ಕೊಟ್ಟಿದ್ದಾರೆ, -3 ಇಸ್ ಈಕ್ವಲ್ ಟು 0.05 10f -9. ಸೊ ಏನು ಮಾಡ್ತೀರಾ? ಬ್ರ್ಯಾಕೆಟ್ ಓಪನ್ ಮಾಡ್ಕೊತೀರಾ, ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು 0.25 × 4, ನೀವು 0.25 × 4 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ? 1.00 ಬರುತ್ತೆ. ಸೊ ಆನ್ಸರ್ 1. ಸೊ 1f ಆಗುತ್ತೆ, ಇದು ಮಲ್ಟಿಪ್ಲೈ ಮಾಡಿದಾಗ. ನೆಕ್ಸ್ಟ್ ಇದು ಮಲ್ಟಿಪ್ಲೈ ಮಾಡಿದಾಗ -0.25 × 3 ಮಾಡ್ತೀರಾ. 0.25 × 3 ಮಾಡಿದಾಗ ಏನಾಗುತ್ತೆ? ಈಗ ಇಲ್ಲೇ ಮಾಡಿ ನೋಡಿ, 3 5s 15, 3 2s 6 7, ಆಮೇಲೆ 0, 2 ಪಾಯಿಂಟ್ ಆದಮೇಲೆ ಡೆಸಿಮಲ್ ಇದೆ, 0.75 ಬರುತ್ತೆ ಆನ್ಸರ್. ಅವಾಗ 0.75 ಬರೀತೀರಾ, ಇಸ್ ಈಕ್ವಲ್ ಟು 0.05 × 10 ಮಾಡಿದಾಗ ಏನಾಗುತ್ತೆ ನಿಮಗೆ? 0.5 ಬರುತ್ತೆ ಎಫ್, -9 × 0.05 ನೀವೇ ಮಾಡಿ ನೋಡಿ. 0.05 × 9 ಮಾಡಿದ್ರೆ 9 5s 45, 9 0s 0 4 0 ಆಗುತ್ತೆ, ಮತ್ತು 0.45 ಬರುತ್ತೆ ನಿಮಗೆ, 0.45. ಸೊ ಇದು ಮಲ್ಟಿಪ್ಲೈ ಮಾಡಿದ್ರೆ ಇದು ಮತ್ತು ಇದೆಲ್ಲ ಮಲ್ಟಿಪ್ಲೈ ಮಾಡ್ಕೊಂಡು ಬ್ರ್ಯಾಕೆಟ್ ಓಪನ್ ಮಾಡ್ಕೊಂಡಿದ್ದೀರಾ. ಸೊ ಎಫ್ ಟರ್ಮ್ಸ್ ಒಂದು ಕಡೆ ತೊಗೊಳ್ಳಿ, 1f -0.5f + 0.5f ಈ ಕಡೆ ಬಂದಾಗ -0.5f ಆಗುತ್ತೆ, ಇಸ್ ಈಕ್ವಲ್ ಟು -0.45 ಇದೆ, ಇದು -0.75 ಆ ಕಡೆ ಹೋದಾಗ +0.75 ಆಗುತ್ತೆ. 1ನಲ್ಲಿ ಅರ್ಧ ತೆಗೆದಾಗ ಅರ್ಧನೇ ಉಳಿಯುತ್ತೆ, 0.5f. 0.75 - 0.45 ಎಷ್ಟಾಗುತ್ತೆ? 0.30 ಆಗುತ್ತೆ ಅಲ್ವಾ? ಎಫ್ ಇಸ್ ಈಕ್ವಲ್ ಟು 0.3 / 0.5 ಇಷ್ಟ ಬರ್ಬೋದು. 0.5 ನೀವು 1/2 ಅಂತ ಮಾಡ್ಕೋಬೋದಲ್ವಾ? ಎಫ್ ಇಸ್ ಈಕ್ವಲ್ ಟು 0.3 / 1/2 ಏನಾಗುತ್ತೆ ಅವಾಗ? ಎಫ್ ಇಸ್ ಈಕ್ವಲ್ ಟು 2 ಆ ಕಡೆ ಹೋದಾಗ 0.6 ಆಗುತ್ತೆ. ಸೊ ಈ ಥರ ನೀವು ಮಾಡ್ಕೋಬೋದು.
ಸೊ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಏನು ಬೇರೆ ಇಷ್ಟೇ ಚಾಪ್ಟರ್ ಮುಗೀತು, ಇನ್ನೇನಿಲ್ಲ. ಇಷ್ಟ ಕಾನ್ಸೆಪ್ಟ್ ನಿಮಗೆ ಲೀನಿಯರ್ ಇಕ್ವೇಷನ್ ಅಂದರೆ ಏನಂತ ಗೊತ್ತಾಗಿರ್ಬೇಕು ನಿಮಗೆ, ಪವರು ಮತ್ತು ಸಾಲ್ವ್ ಮಾಡೋದು ಹೇಗಂತ ಗೊತ್ತಾದರೆ. ಸೊ ಅಷ್ಟೇ ಚಾಪ್ಟ್ರ್ ಮುಗೀತು. ಸಿಗೋಣ ಮುಂದಿನ ಚಾಪ್ಟ್ರಲ್ಲಿ ಗೈಸ್. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತೀರಿ, ಲೈಕ್ ಮಾಡಿರಿ. ಸೊ ಎಲ್ರಿಗೂ ರಾಧೆ ರಾಧೆ.